ಹೇ ಗೈಸ್, ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ, ಜರ್ಮನಿಯಲ್ಲಿ. ಇವತ್ತು ನನ್ನ ಫ್ರೆಂಡ್ ಒಬ್ಬ ಫ್ರಾಂಕ್ಫರ್ಟ್ ಹೋಗ್ತಿದ್ದಾನೆ. ಅವನಿಗೆ ಒಂದೊಳ್ಳೆ ಜಾಬ್ ಆಫರ್ ಡೆಲಾಯ್ಟಲ್ಲಿ ಬಂತು ಅಂತ. ಸೊ ಒಂದು ಚಿಕ್ಕ ಲಂಚ್ ಪಾರ್ಟಿನ ಅರೇಂಜ್ ಮಾಡಿದ್ದಾನೆ. ಅದು ಒನ್ ಆಫ್ ದಿ ಫೇಮಸ್ ರೆಸ್ಟೋರ್ಸ್ ಇನ್ ಬರ್ಲಿನ್ ಅನ್ಬೋದು, ಇಂಡಿಯನ್ ರೆಸ್ಟೋರ್ಸು, ತಂದೂರಿ ನೈಟ್ಸ್ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಏನೇನು ತಿಂತೀನಿ, ಹೇಗೆ ಎಂಜಾಯ್ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಗೈಸ್, ಮೋಸ್ಟ್ಲಿ ಇದನ್ನೇ ಲೈಕ್ ಸನ್ ಕಿಸ್ಡ್ ವ್ಯೂ ಅನ್ನೋದು. ಲೈಕ್ ನಾನು ಇಲ್ಲಿ ನಮ್ಮ ಎಸ್ಬಾನಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಟ್ರೈನ್ ತೊಗೊಬೇಕು ಅಂತ. ಸೂರ್ಯ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ ಅಂದರೆ ಲೈಕ್ ಓಕೆ, ದಿಸ್ ಇಸ್ ಕಾಲ್ ಸನ್ ಕಿಸ್ಡ್ ವ್ಯೂ ಅಂತ. ನೋಡೋಣ. ನಿಮಗೆ ಎಸ್ಬಾನ್ ತೋರಿಸಿಲ್ಲಲ್ಲ. ಎಸ್ಬಾನೇ ಸಮಥಿಂಗ್ ಲೈಕ್ ಸ್ಟಾಪ್ಸ್ ಇರಲ್ಲ. ಲೈಕ್ ನಮ್ದ್ರಲ್ಲಿ ಯಾವ ಥರ ಟ್ರೈನ್ಸ್ ಅಂತ ಹೇಳ್ಬೋದು. ನಂಗೆ ನಿಜವಾಗ್ಲೂ ಕಂಪೇರ್ ಮಾಡೋಕ್ಕೆ ಬರಲ್ಲ, ಬಿಕಾಸ್ ಇಂಡಿಯಲ್ಲಿ ಯಾವತ್ತೂ ಟ್ರೈನೆಲ್ಲ ಹತ್ತಿಲ್ಲ ಗೈಸ್. ಇಲ್ಲಿ ಬೇರೆ ಆಪ್ಷನ್ ಇಲ್ಲ, ಬಿಕಾಸ್ ಗೆಟಿಂಗ್ EU ಲೈಸೆನ್ಸ್ ಇಸ್ ನಾಟ್ ಅಟ್ ಆಲ್ ಈಸಿ. ಸೊ ಇದರಲ್ಲಿ ಓಡಾಡಿನೇ ಅಭ್ಯಾಸ ಜಾಸ್ತಿ. ಆ್ಯಂಡ್ ದಿಸ್ ಇಸ್ ಎಸ್ಬಾನ್ ಸ್ಟೇಷನ್. ಲೈಕ್ ಐ ಶೋ ಯು. ಇಲ್ಲಿ IC ಟ್ರೈನ್ಸು ಹೋಗುತ್ತೆ, RE ಟ್ರೈನ್ಸು ಹೋಗುತ್ತೆ, ರೀಜ್ನಲ್ ಟ್ರೈನ್ಸು ಹೋಗುತ್ತೆ. ಎಸ್ ಸ್ಟಾರ್ಟ್ ಟ್ರೈನ್ಸ್. ಸ್ಟಾರ್ಟ್ ಅಂದರೆ ಸಿಟಿ, ಲೈಕ್ ಇಟ್ ಇಸ್ ಕನೆಕ್ಟಿಂಗ್ ಲೈಕ್ ದಿ ಬರ್ಲಿನ್ ಸಿಟಿ ಆರ್ ವಿಚ್ ಎವರ್ ಸಿಟಿ ಯು ಗೋ, ಯುಲ್ ಹ್ಯಾವ್ ಎಸ್ಬಾನ್ಸ್ ಲೈಕ್ ಆಲ್ ಓವರ್ ಜರ್ಮನಿ. ನಮ್ಮನೆ ಹತ್ರ ಇರೋ ಎಸ್ಬಾನ್ ಸ್ಟೇಷನ್ ಇದು. ಸೊ ನೋಡಿ ಗೈಸ್, ಸನ್ನು ಕ್ರೇಜಿಯಾಗಿ ಲೈಕ್ ದಿಸ್ ಬಿ 2 ways. ಲೈಕ್ ದಿಸ್ ಇಸ್ ಲೈಕ್ ಆನ್ ದಿ 1 way ಆ್ಯಂಡ್ ದಟ್ ಈಸ್ ಆನ್ ದಿ ಅದರ್ ವೇ ಗೈಸ್. ಇರಿ ಗೈಸ್, ಹೋಗೋಣ. ಆ್ಯಂಡ್ ಇವಾಗ ನಾನು ಹತ್ತೋದು ಬಂದು S42 ಗೈಸ್. ಇನ್ನೊಂದು 2 minutesಲ್ಲಿದೆ. ನೋಡ. ರಿಯಾಲಿಟಿ ಏನಂದರೆ ಗೈಸ್, ಸಮ್ಮರಲ್ಲಿ ಸೂರ್ಯ ಕಾಣಿಸೋದು ಕಾಮನ್ನು ಜರ್ಮನಿಯಲ್ಲಿ. ವಿಂಟರಲ್ಲೂ ಸೂರ್ಯ ಕಾಣಿಸ್ದಾಗ ಮಾತ್ರ ತುಂಬ ಒಂಥರ ಆಬ್ಸೆಸ್ಟಾಗಿ ಫೀಲ್ ಆಗಿಬಿಡುತ್ತೆ ನೋಡಿ. ಆದರೆ ಬೇಗ ಕಣ್ಣು ಮರೆನೂ ಆಗೋಗ್ತಾನೆ. ಈಗ ಟೈಮು ಒಂದು 3:30 ಅನಿಸುತ್ತೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನೀವು ತಿರುಗ್ಬಿಟ್ಟು ಆಕಾಶ ನೋಡಿದ್ರೆ ಫುಲ್ಲು ಕತ್ಲೆ ಆಗೋಗಿರುತ್ತೆ ಗೈಸ್. ಇದು ಬಾ ಹೌಸ್ ಅಂದರೆ ಲೈಕ್ ವೇರ್ ಯು ಕ್ಯಾನ್ ಗೆಟ್ ಆಲ್ ವುಡನ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಸ್ಟಫ್ ಅಂತ. ಈ ಬಿಲ್ಡಿಂಗ್ದು ಹೈಟು ಮತ್ತು ವಿಡ್ತು ನಿಮ್ಗೆ ಯಾರಿಗಾನ ಗೊತ್ತಾದರೆ ಕಮೆಂಟ್ ಮಾಡಿ ಗೈಸ್. ಇಷ್ಟುದ್ದದಿಂದ ಅಷ್ಟುದ್ದವರೆಗೂ ಇದೆ. ಆರ್ಕಿಟೆಕ್ಚರು ಚೆನ್ನಾಗಿದೆ. ಯಾರಿಗಾದ್ರೂ ಗೊತ್ತಾದರೆ ಮಾತ್ರ ಕೆಳಗಡೆ ಕಮೆಂಟ್ಸಲ್ಲಿ ಡ್ರಾಪ್. ನಿಮ್ಗೆ ರೈಲ್ವೆ ಟ್ರ್ಯಾಕ್ ನೋಡ್ತಾ ಇದ್ರೆ ನಾರ್ಮಲಿ ನಮ್ಮ ಕಡೆ ಯಾವ ಟ್ರ್ಯಾಕ್ ನೋಡ್ದಂಗೆ ನೆನಪಾಗುತ್ತೆ ಅಂತೇಳಿ, ನನಗಂತೂ ನಮ್ಮ ಲಾಸ್ಟ್ ಸ್ಟಾಪ್ ಪರ್ಪಲ್ ಲೈನ್ ಮೆಟ್ರೋ ಹೆಸರು ಬೈಯಪ್ಪನಹಳ್ಳಿ, ಅದ್ರ ಹತ್ರ ಕಾಣಿಸೋ ಟ್ರ್ಯಾಕ್ಸ್ ಹಿಂಗೆ ಕಾಣಿಸುತ್ತೆ ಗೈಸ್. ನಿಮ್ಗೆ ಯಾವ ಟ್ರ್ಯಾಕ್ ನೆನಪಾಗುತ್ತೆ ಅಂತ ಗೈಸ್? ನನಗೆ ಇವತ್ತು ಫಸ್ಟ್ ಟೈಮು ಅಬ್ರಾಡಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ. ಯಾಕಂತ ಗೊತ್ತಿಲ್ಲ, ಮನೇಲಿ ಇದ್ದು ಈ ಏರಿಯಾ ನೋಡಿದ ತಕ್ಷಣ ನಂಗೊಂಥರ ಆ ಥರ ಫೀಲ್ ಆಯಿತು. ಒಂದ್ಸಲ ನೀವು ನೋಡಿ. ಅದೇನೋ ಗೈಸ್, ಬಿಲ್ಡಿಂಗ್ಸು ಎಲ್ಲ ನೋಡ್ತಾ ಇದ್ದೆ, ಮನೆಯಲ್ಲೇ ಇದ್ದು ಇದೊಂಥರ ಓಕೆ ಎಲ್ಗೋ ಫೈನಲಿ ಬಂದ್ಬಿಟ್ವಿ ಗೈಸ್. ಇದೆ ತಂದೂರಿ ನಾಕ್ಟ್ ಅಂತ. ನಾಕ್ಟ್ ಅಂದರೆ ಜರ್ಮನಲ್ಲಿ ನೈಟ್ ಅಂತ ಅರ್ಥ. ವರುಣ್ ಬರಬೇಕು, ಅವ್ನು ಬರಲಿ, ಬಂದಮೇಲೆ ಒಳಗೆ ಹೋಗ್ಬಿಡೋಣ ಒಂದೇ ಸಲ. ಎಂಟರ್ ಆಗ್ತಿದ್ದಂಗೆ ಬ್ಯೂಟಿಫುಲ್ಲಾಗಿ ಒಂದು ಕೃಷ್ಣ ರುಕ್ಮಿಣಿ ಜೊತೆ ಫೋಟೋ ಇಟ್ಟಿದ್ದಾರೆ ಗೈಸ್. ಮತ್ತು ಇಲ್ಲೂ ಅಷ್ಟೇ ಕೃಷ್ಣ ರುಕ್ಮಿಣಿನೇ ಇಟ್ಟಿದ್ದಾರೆ. ಆಮೇಲೆ ಐ ಥಿಂಕ್ ಇದು ವೆಂಕಟೇಶ್ವರ ಗೈಸ್. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ಗೈಸ್, ಆ್ಯಕ್ಚುಲಿ ಈ ರೆಸ್ಟೋರೆಂಟ್ ಓನರ್ ಬಂದು ಒಂದು ತೆಲುಗು ಅವರು, ಗುಂಟೂರಿಂದ ಶ್ರೀನಿವಾಸ್ ಅಂಕಲ್ ಅಂತ. ನನ್ನ ಮೊನ್ನೆ ಡ್ಯಾನ್ಸ್ ಇವೆಂಟ್ ಮಾಡಿದಾಗ ಈವೆಂಟಲ್ಲಿ ನಮ್ಮ ಡ್ಯಾನ್ಸರ್ಸ್ಗೆಲ್ಲರಿಗೂ ಅವರು ಬಿರಿಯಾನಿನ ಸ್ಪಾನ್ಸರ್ ಮಾಡಿದರು. ಓಕೆ ಗೈಸ್, ವೆಯ್ಟ್ ಮಾಡೋಕ್ಕಾಗದೆ ಒಳಗಡೆ ಬಂದ್ಬಿಟ್ಟೆ. ಫೈನಲಿ ಚಳಿಗೆ ವರುಣ್ ಬಂದ್ಬಿಟ್ಟ. ಇವನೇ ಫ್ರಾಂಕ್ಫರ್ಟ್ಗೆ ಹೋಗ್ತಾ ಇರೋದು. ಹಾಯ್ ವರುಣ್, ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಟೇಕ್ ಯು. ಈ ಮೆನು ಬುಕ್ಕು ದೊಡ್ಡ ಲೆಕ್ಚರ್ ಡೈರಿ ಥರ ಅನ್ನಿಸ್ತಾ ಇದೆ. ನೋಡೋಣ. ತಂದೂರಿ ನೈಟ್ಸ್ ಅಂದರೆ ಬೇಸಿಕಲಿ ನಾನು ತಂದೂರಿ ಅಂತೂ ತಿನ್ಬೇಕಂತ ಅವ್ನು ಇನ್ವೈಟ್ ಮಾಡಿದಾಗಲೇ ಫಿಕ್ಸ್ ಆಗಿಬಿಟ್ಟಿದ್ದೆ ಗೈಸ್. ಅವ್ನು ಇನ್ನೊಂದು ಫ್ರೆಂಡು ಬಂದಿದ್ದಾನೆ, ಇವನು ಅಶೋಕ್ ಅಂತ. ಹಾಯ್. ಒಂದ್ಸಲ ರೇಟ್ಸ್ದು ಓವರ್ ವ್ಯೂ ನೋಡೋಣ. ನಾವು ತಂದೂರಿ ಚಿಕನ್ನು ನನಗೆ ಗೊತ್ತಿರಂಗೆ ಎಂಪೈರಲ್ಲಿ ತಿಂದ್ರೂ ಮ್ಯಾಕ್ಸಿಮಮ್ ಫುಲ್ ಚಿಕನ್ನು 800 ಗೈಸ್. ಇಲ್ಲಿ ನೋಡಿ ತಂದೂರಿ ಚಿಕನ್ನು ಎಷ್ಟಂತ ಕೊಟ್ಟಿದ್ದಾರೆ ಅಂತ. ಆಲ್ಮೋಸ್ಟ್ 16 euros ಅಂತ ಕೊಟ್ಟಿದ್ದಾರೆ ಗೈಸ್, 1500 ರೂಪಾಯಿ. ಬಟ್ ತಂದೂರಿ ನೈಟ್ಸಿಗೆ ಬಂದಮೇಲೆ ತಂದೂರಿ ಚಿಕನ್ನ ಮಿಸ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನೋಡಿ ಗೈಸ್, ಇದಂತೂ ಇನ್ನೂ ಘೋರ ಗೈಸ್. ತಂದೂರಿ ಪ್ರಾನ್ ಅಂತೆ ಎಷ್ಟು 23 euros. ಕೇಳ್ಬಿಡೋಣ, వరుణ్కి నువ్వు చేసే బిర్యానీ బాగుంటుంది అనిపిస్తుందా లేదా ఇక్కడ దొరికేది బాగుంటుంది అనిపిస్తుందా? ಆ್ಯಕ್ಚುಲಿ ಗೈಸ್, ನಾನು ವರುಣ್ ಮಾಡಿರೋ ಬಿರಿಯಾನಿ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ, ಅಂದರೆ ಲೈಕ್ 2-3 ಟೈಮ್ಸು. ಆ ಟೇಸ್ಟ್ನ ಪಕ್ಕಕ್ಕಿಟ್ರು ದ ಮೋಸ್ಟ್ ಹಾರ್ಡೆಸ್ಟ್ ಫ್ಯಾಕ್ಟರ್ ಏನು ಅಂದರೆ ಅವ್ನ ಡೆಡಿಕೇಶನ್, ಅವನ್ನ ಮ್ಯಾರಿನೇಟ್ ಮಾಡೋ ಸ್ಟೈಲು, ಒಂದೊಂದು ಸ್ಟೆಪ್ಪಲ್ಲೂ ಅವ್ನು ಕೊಡೋ ಪರ್ಫೆಕ್ಷನ್ನು ಎಲ್ಲ. ಡಬ್ಬ ಕಾಣಿಸ್ತು ಗೈಸ್. ಏನಂತ ಕೇಳಿದ್ದಕ್ಕೆ ಇದು ಗ್ರಿಲ್ ಮೆಷಿನ್ ಅಂತೆ. దీంట్లో ఎలా గ్రిల్ చేస్తారు? ఓకే
ಓಕೆ ಗೈಸ್, ಹಿಂಗೂ ಇದೆ ಕಾಲ. ತಂದೂರಿ ಚಿಕನ್ ಬಂದಿದೆ ಗೈಸ್. ಬಟ್ ನಂಗೊಂದು ಡೌಟ್ ಏನಂದರೆ ಈ ಎಲೆ ಯಾಕೆ ಹಾಕಿದ್ದಾರೆ ಇದ್ರ ಮೇಲೆ ಅಂತ. ತಂದೂರಿ ಮಾಡೋಣ, ಬೇರೆ ಏನಾನ ಮಾಡೋಣ ಅಂತ. ಓಕೆ, ಟೇಸ್ಟ್ ಬಂದು ತಂದೂರಿ ಚಿಕನ್ಗೆ ಅವ್ನು ಕೊಟ್ಟಿದ್ದು ಸಾಸೇಜ್ ಗೈಸ್, ಅದ್ರ ಜೊತೆಗೆ ಆ್ಯಂಡ್ ಇದು ಚಿಕನ್ 65 ಅಂತೆ. ನಂಗೆ ಗೋಬಿ ಮಂಚೂರಿಯನ್ ಥರ ಕಾಣಿಸ್ತಿದೆ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ, ಬಟ್ ಚಿಕನ್ 65 ಅಂತೆ ಗೈಸ್. ಓಕೆ, ಇನ್ನೂ ಐಟಮ್ಸ್ ಬರೋದಿದೆ. ಆ್ಯಕ್ಚುಲಿ ತಂದೂರಿಗೆ ಸಲಾಡು, ಆನಿಯನ್ಸು ಎಲ್ಲ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ ಗೈಸ್. ಬಟ್ ನಮ್ಮ ಕಡೆ ಎಸ್ಪೆಷಲಿ ನಮ್ಮ ಬ್ಯಾಂಗ್ಳೂರಲ್ಲಿ ತಂದೂರಿ ತೊಗೊಂಡಾಗ ವೈಟ್ ಸಾಸ್ ಆರ್ ಮೈನೀಸ್ ಕೊಡ್ತಾರಾ ಇಲ್ವಾ ನೀವು ಕಮೆಂಟ್ ಮಾಡಿ ಗೈಸ್. ಇವರಿಬ್ಬರು ತೆಲುಗು ಅವ್ರಗಳ ಜೊತೆ ಕುತ್ಕೊಂಡು ತೆಲುಗು ಒಂದು, ಕರ್ನಾಟಕ ಒಂದು, ಆಂಧ್ರ ಒಂದು ಅಂತವ್ರೆ ಗೈಸ್. ನೀವು ಹಾನೆಸ್ಟಾಗಿ ಹೇಳಿ ಗೈಸ್, ನಮ್ಮ ಕಡೆ ಕೊಡ್ತಾರಾ ಕೊಡಲ್ಲ? ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಬಟ್ ಇದ್ರ ನಿಜವಾದ ಹೆಸರು ಮಾತ್ರ ಬಂದು ಅಪೋಲೋ ಫಿಶ್ ಅಂತೆ ಗೈಸ್. ಫಿಶ್ ಥರ ನನಗೆ ನೋಡೋಕ್ಕೆ ಕಾಣಿಸ್ತಿಲ್ಲ, ಬಟ್ ತಿನ್ನಕ್ಕೆ ಮೇ ಬಿ ಅನ್ನಿಸ್ಬೋದೇನೋ. ತಂದೂರಿ ಅಂತೂ ಚೆನ್ನಾಗಿತ್ತು ಗೈಸ್. ನಾನು 100 ಔಟ್ ಆಫ್ ಒಂದು 80 ಕೊಡ್ತೀನಿ ಅನ್ಕೋತೀನಿ. ವರುಣ್ ಕೇಳೋಣ ಹೆಂಗಿತ್ತು ಅಂತ. ವರುಣ್ ತಂದೂರಿ ಎಲ್ಲ ಒಂದಿಂది 70ನಾ? ಅಶೋಕ್ మీకెలా అనిపించింది? 100 ಬಿರಿಯಾನಿ ಬಂದ್ಬಿಡ್ತು ಗೈಸ್. ದಿಸ್ ಇಸ್ ಮಟನ್ ಬಿರಿಯಾನಿ ವಾಟ್ ಐ ಆರ್ಡರ್ಡ್, ಆ್ಯಂಡ್ ಇದು ಚಿಕನ್ ಬಿರಿಯಾನಿ ಗೈಸ್. ಪ್ರಾಪರ್ ಹೈದ್ರಾಬಾದಿ ಸ್ಟೈಲಲ್ಲಿ ದಮ್ ಮಾಡಿ ಕೊಟ್ಟಿದ್ದಾರೆ. ಆರ್ಡ್ರ್ ಮಾಡಿದ್ದು ಐ ಥಿಂಕ್ ಎಲ್ಲ ಐಟಮ್ಸ್ ಬಂದ್ಬಿಟ್ಟಿದೆ. ಅದ್ರಲ್ಲಿ ತಂದೂರಿ ಆಲ್ರೆಡಿ ಖಾಲಿ. ಜರ್ಮನ್ ಆಗ್ಬಿಟ್ಟವನೆ ಗೈಸ್. ನೋಡಿ ಗೈಸ್, ಪೋರ್ಕ್ ಇಟ್ಕೊಂಡು ತಿಂತವನೆ. ಕೇಳಿದ್ರೆ ಏನೋ ಹಂಗೆ ಕಂಫರ್ಟ್ ಅಂತವನೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಯಾವಾಗ್ಲೂ ಬೇರೆ ದೇಶಕ್ಕೆ ಬಂದಮೇಲೆ ಹಂಗೆ ಕಲ್ಚರ್ನ ಮರಿಬಾರ್ದು ವರುಣ್. ಈಗೋ ಮರೋ ಕೊಡ್ದು ಪೋರ್ಕ್ಲಾನೆ ತಿಂಟ ಗೈಸ್. ಇದು ಇಂಗ್ಲೀಷ್ ಹುಟ್ಟಿದ ಜಾತಿ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಇದು ಬಂದು ಹೈದ್ರಾಬಾದಿ ಮಟನ್ ದಮ್ ಬಿರಿಯಾನಿ ಗೈಸ್. ನೋಡಿ, ಬಟ್ ನಂಗೆ ಸ್ವಲ್ಪ ಯಾಕೋ ಮಸಾಲೆ ಜಾಸ್ತಿ ಆದಂಗೆ ಅನ್ನಿಸ್ತಿದೆ. ಆರ್ ಮೇ ಬಿ ಇವ್ರು ಮಾಡೋದೇ ಹಿಂಗೆ, ನನಗಂತೂ ಗೊತ್ತಿಲ್ಲ. ಬಟ್ ನಲ್ಲಿ ಮುಳೆ ಬಂದಿದೆ ಗೈಸ್. ನಮ್ಮ ಮನೇಲಿ ನಲ್ಲಿ ಮುಳೆ ನನಗೆ ನಮ್ಮ ಅಪ್ಪನ ಪ್ಲೇಟಿಗೆ ಬಂದರೂ ನನಗೆ ಎತ್ತಾಕ್ತಿದ್ರು. ಈ ಬೋನ್ ಪ್ಲೇಟ್ ಅನ್ನೋದು ನನಗೆ ಎಮೋಷನ್ ಗೈಸ್. ಕಷ್ಟಪಟ್ಟು ಆಲ್ಮೋಸ್ಟ್ ಲೈಕ್ ಎಲ್ಲ ಊಟ ಮಾಡಿ ಮುಗಿಸಿದ್ದೀವಿ, ಬಟ್ ಈ ಬೋನ್ ಪ್ಲೇಟ್ ಅನ್ನೋದು ಎಮೋಷನ್. ನಿಮ್ಗೆ ಹೆಂಗೆ ಅಂತ ತಿಳಿಸಿ ಗೈಸ್. ತಿನ್ಕೊಂಡಂತೂ ಆಚೆ ಬಂದೆ ಗೈಸ್. ಚೆನ್ನಾಗಿತ್ತು ಫುಡ್ಡು. ನೀವು ಹತ್ರದಲ್ಲಿದ್ದರೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನಿಮ್ಗೆ ಇನ್ನೊಂದು ಫ್ಯಾಕ್ಟರ್ ಹೇಳಿದೆ, ನಾನು ಆಚೆ ಬರೋಷ್ಟರಲ್ಲಿ ಕತ್ಲೆ ಆಗೋಗಿರುತ್ತೆ ಅಂದ್ಬಿಟ್ಟು. ನೀವೇ ನೋಡಿ, ಆಲ್ಮೋಸ್ಟ್ ಸೂರ್ಯ ಮನೆಗೆ ಹೋಗ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ಮತ್ತೆ 8 ಗಂಟೆಗೆ ಬರ್ತಾನೆ. ಬೇಗ ಮನೆಗೆ ಹೋದ ಅಂದ್ಬಿಟ್ಟು ಬೇಗನೂ ಬರಲ್ಲ ಈ ದೊಡ್ಡ ಮನುಷ್ಯ. ನಾಳೆ ಬೆಳಗ್ಗೆ ಮತ್ತೆ 8 ಗಂಟೆಗೆ ಬರ್ತಾನೆ. ನಾನು ಇನ್ನು ಮನೆಗೆ ಹೋಗ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ಲವ್ ಯು ಆಲ್. ಬಾಯ್.